ಸುನಿಲಾ, ಈ ರೆಡಿಮೇಡ್ ಕಚ್ಚೆ ಯಾಕೆ ಗೊತ್ತಪ್ಪ? ಎಂಗೇಜ್ಮೆಂಟ್ ಟೈಮಲ್ಲಿ ಪಂಚೆ ಹೊಡ್ಸೋ ಕೊಟ್ಟಲ್ಲ ಕಾಟ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ. ಸ್ವಲ್ಪ ಮೇಲೆ ಹಿಡ್ಕೊಳ್ಳೋ. ಅಯ್ಯೋ, ಇದನ್ನ ಇಟ್ಕ ನೀನು ಸಾಕು, ಮುಟ್ಟಿದ್ರೆ ಸಾಕು ಕಂಬಳಿ ಹುಳ ಬಿಟ್ಟು ಹೆಂಗಾಡ್ತಾನೆ ನೋಡ. ಬಲೆ ನಾಚಿಕೆ ಇವನಿಗೆ. ಟೈಟ್ ಇದ್ದೇನಾ ಹೇಳು. ಮಂಟಪಕ್ಕೆ ಹೋಗ್ತಿದ್ದಂಗೆ ಕಚ್ಚ ಉದ್ರೋಗ್ಬಿಟ್ಟಾತು. ಬಿಡು ಪಕ್ಕನಾ ರೆಡಿ. ಹಾಕಪ್ಪ. ಸೂಪರ್. ಅಲ್ಲ, ನನ್ನ ಮಗನ ದೃಷ್ಟಿಯಾಗ ಇರು. ಈಗ ಹಾರ ಹಾಕ್ಬಿಟ್ರೆ ಮದುವೆ ಗಂಡು ರೆಡಿ. ಸುನಿಲ, ಈ ಮದುವೆ ಗಂಡಿಗೆ ಹಾರ ಯಾಕೆ ಹಾಕ್ತಾರೆ ಗೊತ್ತಾ? ಸಾಧ್ಯ ಇಲ್ಲ ಗೊತ್ತಿರೋಕ್ಕೆ ನಾನು ಹೇಳ್ತೀನಿ ಕೇಳು. ಬಲಿ ಕೊಡಕ್ ಮುಂಚೆ ಕುರಿಗೆ ಹಾರ ಹಾಕ್ತಾರೆ ಗೊತ್ತಾ? ಸೇಮ್ ಅದೇ ಥರನೇ ಇದು. ಮದುವೆ ಗಂಡಿಗೆ ಹಾರ ಹಾಕಿದ್ರೆ ಬಲಿ ಕೊಟ್ಟಂಗೆನೆ. ಸೇಮ್ ಕಾನ್ಸೆಪ್ಟು, ಕ್ಯಾರೆಕ್ಟರ್ಸ್ ಮಾತ್ರ ಚೇಂಜು. ಅದು ಬಲಿ ಕೊಡೋದು, ಇದು ನಾವೇ ಬಲಿ ಆಗೋದು. ಇದೊಂದು ಆಗ್ಬಿಟ್ರೆ ಎಲ್ಲ ಮುಗೀತು. ಖೇಲ್ ಖತಮ್, ನಾಟಕ ಬಂದ್. ಇದೆಲ್ಲ ಆಲ್ರೆಡಿ ನಿನಗೆ ಸ್ವಲ್ಪ ಹೇಳಿದ್ದೀನಿ ಎಂಗೇಜ್ಮೆಂಟ್ ಟೈಮಲ್ಲಿ. ಈಗ ಡೀಟೇಲಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಮದುವೆ ಆಗಿ 1 ವರ್ಷ ಆದಮೇಲೆ ಪಾರ್ಟಿ ಮಾಡೋವಾಗ ನಿನ್ನನ್ನು ಬೈಬಾರ್ತಾನೆ, ಅವಾಗ ಹೇಳೋಕ್ಕಾಗಲಿಲ್ವಂತ, ಅದಕ್ಕೆ ಹೇಳ್ತಾ ಇದ್ದೆ. ನೋಡು ಸುನಿಲ, ಈಗ ನೀನು ಹಸೆ ಮನೆ ಮೇಲೆ ಕೂತ್ಕೊಂಡು ತಾಳಿ ಕಟ್ಟಿದೆ ಅಂದರೆ ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಆಗ್ದಂಗೆ, ನಿನಗೆ ನೀನೇ ಬೇಡಿ ಹಾಕ್ಕೊಂಡಂಗೆ, ನಿನಗೆ ನೀನೇ ತಲೆ ಕೊಟ್ಬಿಟ್ಟು ನಾನು ಬಲಿ ಆಗೋದಕ್ಕೆ ರೆಡಿ ಅಂತ ಶಾಸ್ತ್ರೋಕ್ತವಾಗಿ ಹೇಳ್ದಂಗೆ. ಓಕೆನಾ? ಮದುವೆ ಆಗ್ತಿದ್ದಂಗೆ ಹೆಂಡ್ತಿ ಎಲ್ಲ ಕಟ್ ಮಾಡಾಕ್ಬಿಡ್ತಾಳೆ ಬ್ರೋ. ಅದೇ ಇದಪ್ಪ, ಫ್ರೀಡಮ್ಮು, ಶಾಂತಿ, ನೆಮ್ಮದಿ, ಫ್ರೆಂಡ್ ಸರ್ಕಲ್ಲು, ಗಂಡಿಗಿರೋ ಒಳ್ಳೊಳ್ಳೆ ಹವ್ಯಾಸಗಳು, ಪಠ್ಯೇತರ ಚಟುವಟಿಕೆಗಳು ಗೊತ್ತಲ್ಲ, ಎಲ್ಲ ಬಲಿ ಹಾಕಿಬಿಡ್ತಾಳೆ. ಸ್ವಲ್ಪ ದಿವಸ ಆದಮೇಲೆ ನೀನು ನೆಮ್ಮದಿಯಾಗಿ ಮಾತಾಡೋಂಗಿಲ್ಲ, ಬಾಯಿಗೆ ಬೀಗ ಹಾಕ್ಕೊಂಡು ಕೀನ ಅವಳೇ ಇಟ್ಕೊಂಡ್ಬಿಡ್ತಾಳೆ. ಏನಾದರೂ ಮಾತಾಡಬೇಕು ಅಂದ್ರೂ ಅಂದರೆ ಮಾತಾಡಬೇಕು ಬೀಗ ತೆಗಿ ಅಂತ ಕೇಳಬೇಕು ಅವಳ. ಫಸ್ಟ್ ಡೇಯಿಂದನೇ ಹಂಗಿರಲ್ಲ ಕಂದ. ಫಸ್ಟೆಲ್ಲ ಡ್ಯೂಯೆಟ್ ಸಾಂಗೆ, ಜಾಲಿ ಜಾಲಿ, ಆಮೇಲೆ ಬರೀ ಪ್ಯಾಥೋ ಸಾಂಗು. ಯಾವುದಕ್ಕೂ ಗುಡ್ಲೆ ಒಳ್ಳೇದಾಗಿ ಹೆದರ್ಸೋರ್ಗು ಎದುರಿಸ್ಬಿಟ್ಟು ಇವಾಗ ಆಲ್ ದ ಬೆಸ್ಟ್ ಹೇಳ್ತಿದ್ದೀರಾ? ಇದು ಹೇಳ್ದಾಗಿದ್ರು ಆಗಿರ್ತಿತ್ತಪ್ಪ. ಏನಿದ್ರು ಎಂಡಲ್ಲಿ ಒಳ್ಳೇದನ್ನು ಬಯಸ್ಬೇಕು ಅಂತಾರಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಯಾವುದಕ್ಕೂ ಗುಡ್ಲೆಕ್ಕಪ್ಪ. ಏನ್ ಸರ್, ಏನೇನೋ ಹೇಳಿ ಭಯ ಬೀಳಿಸ್ತಾ ಇದೀರಲ್ಲ? ಅಪ್ಪ, ನನ್ನ ಹಣೆಗೂ ಏನೇನೋ ಹೇಳ್ತಾ ಇಲ್ಲಪ್ಪ, ಇರೋದನ್ನೇ ಒಬ್ಬ ಅನುಭವಿಸ್ತಾನಾಗಿ ಹೇಳ್ತಾ ಇದ್ದೀನಿ ಕಣ. ನನ್ನ ಬಿಡು, ಇವ್ರಿಗೆ ಮದುವೆ ಆಗಿದೆಯಲ್ಲ, ಇವ್ರನ್ನ ಕೇಳು, ಇವರು ಅದನ್ನ ಹೇಳ್ತಾರೆ. ಸೇಮ್ ಟು ಸೇಮ್ ಹೇಳ್ರಪ್ಪ. ಹಂಗೆಲ್ಲ ಏನಿಲ್ಲ ಕಣ, ಇವರು 90s ಕಿಡ್ಸ್ ಅಲ್ವಾ, ಅದಕ್ಕೆ ಹಿಂಗೆ ಮಾತಾಡ್ತಿದ್ದಾರೆ. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಏನಿಲ್ಲ, ನಮ್ಗೆ ಇನ್ನೂ ಅಲ್ಪ ಸ್ವಲ್ಪ ಡೆಮೋಕ್ರಸಿ ಇದೆ. ಇವ್ರ ಥರ ಡಿಕ್ಟೇಟರ್ಶಿಪ್ ಇಲ್ಲ. ಹೇ, ಏನ ನೀನು ಏನೇನು ಹೇಳ್ತಾ ಇದ್ದ ಇವನ ಮುಂದೆ? ಓಕೆ, ನಿಮ್ಗಿಂತ ಸ್ವಲ್ಪ ಏಜ್ ಆಗಿದೆ, ಬಿಳಿ ಕೂದಲು ಬಂದಿದೆ, ಕಾಣಬಾರ್ದು ಅಂತ ಡೈ ಹಾಕೊಂಡಿದ್ದೀನಿ ಕಣ. ನಾನು ಇನ್ನೂ ಹೆಂಗನ್ನೋ ಫೀಲಲ್ಲೇ ಇದ್ದೀನಿ. ಕಣ, ಎಲ್ಲ ಕಡೆ ಫುಲ್ಲು ಹಸಿರು ಮಯ, ನಿತ್ಯ ಹರಿದ್ವರ್ಣ ಕಾಡು. ಏನ್ ಬ್ರೋ, ಏನ್ ಹೆಸರಾಗಿದೆ? ಅದ ಅರ್ಥ ಆಯ್ತು. ಆದ್ರೂ ಬ್ರೋ, ನಿಮ್ಮ ಸ್ಪಿರಿಟ್ನ ಮೆಚ್ಚಲೇಬೇಕು. ನೀವಿನ್ನೂ ಹೆಂಗಂತ ಅನ್ಕೋತಿದ್ದೀರಾ, ಆದ್ರೆ ನೀವಿನ್ನೂ ಹೆಂಗಲ್ಲ ಬ್ರೋ. ಬೋರ್ಡ್ ಚೇಂಜ್ ಮಾಡಿದ ತಕ್ಷಣ ರಿಯಾಲಿಟಿ ಚೇಂಜ್ ಆಗಲ್ಲ. ಅಪ್ಪ, ಏನೋ ನೀನು ಏನೇನೋ ಹೇಳ್ತಾ ಇದೀಯಾ? ಇರ್ಲಿ ಬಿಡಿ ಬ್ರೋ, ನಾವು ತಾನೇ ಇದೀವಿ. ಅದು ಕರೆಕ್ಟೇ. ಅದು ನಾವು ತಾನೇ ಅಡ್ಜಸ್ಟ್ ಮಾಡ್ಕೋತೀನಿ. ತಪ್ಪಿ ನನ್ನ ಹೆಂಡತಿ ಮುಂದೆ ಹೇಳ್ಬಿಟ್ಟಿದ್ರೆ ಮುಗಿದೋಯ್ತು ಕತೆ. ವರ್ಷ ಇಡೀ ಇದನ್ನೇ ಹಿಡ್ಕೊಂಡು ಓಡಿಸ್ತಾ ಇರೋವಳು. ಸತ್ಯ ಅವಳಿಲ್ಲ, ಬಚಾವ್ ನಾನು. ತಪ್ಪು ಮಾಡೋವನಿಗೆ ಮಾತಾಡೋ ಅರ್ಹತೆ ಇರಲ್ಲ. ಮಾತಾಡಬೇಡ ನೀನು. ಏನು ತಪ್ಪು ಮಾಡಿದ್ಲು ಮಲ್ಲಿ? ಏನು ತಪ್ಪು ಮಾಡಿದ್ಲು ಅಂತ ಅವಳ ಮೇಲೆ ಅಷ್ಟೊಂದು ದ್ವೇಷ ನಿನಗೆ? ಹಾ, ನಿನ್ನ ಪ್ರೀತಿಸಿದ ತಪ್ಪ? ನಿನ್ನನ್ನು ನಂಬಿದ ತಪ್ಪ? ತನ್ನನ್ನು ತಾನು ನಿನಗೆ ಅರ್ಪಿಸಿದ್ಲು, ನೀನೇ ದೇವರು ಅಂತ ಅನ್ಕೊಂಡಿದ್ಲು. ಅಂತ ಅವಳಿಗೆ ಏನು ಮಾಡಿದೆ ನೀನು? ಮೋಸ, ಬರೀ ಮೋಸ ಮಾಡಿದೆ. ಮುಂಚೆ ನಾನು ಅದನ್ನೇ ಅಲ್ವಾ ಮಾಡ್ಕೊಂಡು ಬಂದಿದ್ದು ನೀನು? ಅವಳ ಜೊತೆ ಮದುವೆ ಆಗ್ತೀನಿ ಅಂತ ಅವಳ ಕನಸಿನ ಜೊತೆ ಆಟ ಆಡಿದೆ, ಅವಳ ಬದುಕಿನ ಜೊತೆ ಆಟ ಆಡಿದೆ, ಅವಳ ಮಾಯಕತೆನ ಬಳಸ್ಕೊಂಡು ಅವಳನ್ನ ಗರ್ಭಿಣಿ ಮಾಡಿದೆ. ಆಮೇಲೆ ನನ್ಗೇನು ಗೊತ್ತೇ ಇಲ್ಲ, ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಜಾರ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಮನುಷ್ಯತ್ವ ಇರೋರು ಯಾರು ಇಂಥ ಕೆಲಸ ಮಾಡಲ್ಲ. ನಿನಗೆ ಜೀವನ ಅಂದ್ರೆ ಏನು, ಪ್ರೀತಿ, ವಿಶ್ವಾಸ, ನಂಬಿಕೆ ಏನಂದ್ರೆ ಏನು ಗೊತ್ತಿಲ್ಲ. ನಿನಗೆ ಗೊತ್ತಿರೋದು ಒಂದೇ ಸ್ವಾರ್ಥ.
ನೀನು ಹುಟ್ಟಿದ ಮೇಲೆ ಮೋಸ ಮಾಡೋದನ್ನ ಕಲ್ತಿಲ್ಲ ಜಯದೇವ್. ನೀನು ಮೋಸ ಮಾಡೋದಕ್ಕೇನೆ ಹುಟ್ಟಿರೋದು. ಹುಟ್ಟು ಮೋಸಗಾರ ನೀನು. ಆ ದಿನ ಮಲ್ಲಿಗೆ ಮೋಸ ಆಗ್ಬಾರ್ದು, ಅವಳಿಗೆ ಒಳ್ಳೆ ಜೀವನ ಸಿಗ್ಬೇಕು ಅಂತ ನಿನ್ನನ್ನು ಕೊಟ್ಟು ಮದುವೆ ಮಾಡಿದ್ವಿ. ಮನುಷ್ಯ ಅದನ್ನು ತಪ್ಪು ಮಾಡ್ತಾನೆ, ಒಂದಲ್ಲ ಒಂದಿನ ತಿತ್ಕೋತಾನೆ ಅಂತ ನಿನ್ನನ್ನು ನಂಬಿದ್ವಿ. ಅದೇ ನಮ್ಮ ಜೀವನದಲ್ಲಿ ನಾವು ಮಾಡಿದ್ದು ದೊಡ್ಡ ತಪ್ಪು. ಅವತ್ತು ಮಾಡಿದ ತಪ್ಪಿಗೆ ಇವತ್ತವರೆಗೂ ಪಶ್ಚಾತ್ತಾಪ ಪಡ್ತಿದ್ವಿ. ನಾಯಿ ಕೂಡ ನಿಷ್ಠೆ ಇಟ್ಕೊಳ್ಳುತ್ತೆ, ನಿನಗದು ಇಲ್ಲ. ನಾಚಿಕೆ ಆಗ್ಬೇಕು. ಈಗೇನು ಪ್ಲಾನ್ ಮಾಡಿದ್ಯಾ ನೀನು? ಮಲ್ಲಿನ ಮದುವೆ ಮಂಟಪದವರೆಗೂ ಕರ್ಕೊಂಡು ಬಂದು ಮದುವೆ ನಿಲ್ಲಿಸಿ ಅವಳಿಗೆ ಎಲ್ಲರ ಮುಂದೆನೂ ಅವಮಾನ ಮಾಡಬೇಕು ಅಂತ ತಾನೆ? ಆದರೆ ನಿನ್ನ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅಲ್ಲೇ ಎಲ್ಲರ ಮುಂದೆ ನಿನ್ನ ಬಂಡವಾಳನ ಬಯಲು ಮಾಡ್ತೀನಿ. ಯಾರ್ಯಾರ ಯೋಗ್ಯತೆ ಏನು ಅಂತ ತೋರಿಸ್ತೀನಿ. ನೀವಿಬ್ರು ಮಲ್ಲಿ ಜೀವನ ಜೊತೆ ಆಟ ಆಡಬೇಕು ಅಂತ ಅನ್ಕೊಂಡ್ರಲ್ಲ, ಆಟ ಆಡ್ತೀರಾ. ಆದರೆ ಮಲ್ಲಿ ಜೀವನದಲ್ಲ, ಕಂಬಿ ಹಿಂದೆ ಜೈಲಲ್ಲಿ. ನೀನೇನು ಮದುವೆ ನಿಲ್ಲಿಸೋದು? ಈ ಮದುವೆನ ನಾನೇ ನಿಲ್ಲಿಸ್ತೀನಿ. ಎತ್ತೋ ಫೋನ್ ಎತ್ತೋ ಪೈಲ್ವಾನ್. ಏನಪ್ಪ ಯಾವಾಗಲೂ ಫೋನು 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 ಅಂತ? ಫೋನ್ ಇಲ್ಲದೆ ಇರೋಕ್ಕೆ ಆಗಲ್ವಾ ನಿಮಗೆ? ಪಕ್ಕಕ್ಕಿಡೋದನ್ನ. ಹೌದಪ್ಪ, ಇವತ್ತು ನಿನ್ನ ಮದುವೆ ಅಲ್ವಾ, ನಿನ್ನ ಗಮನ ಎಲ್ಲ ಇಲ್ಲೇ ಇರಬೇಕು. ಬೇಕಿದ್ರೆ ನಾನು ಹಿಡ್ಕೋತೀನಿ. ಕೊಡು. ಪರವಾಗಿಲ್ಲ, ಸೈಲೆಂಟ್ ಮಾಡಿದೆ, ಇಟ್ಕೋತೀನಿ. ಅಷ್ಟಾದ್ರೆ ಸಾಕು. ಯಾವ ಫೋನು ಎಂಟರ್ಟೈನ್ ಮಾಡಬೇಡ. ಹಾಂ ಸುನಿಲ, ಈಗ ಪುರೋಹಿತರು ಬಂದು ಕೇಳ್ತಾರೆ, ಅಪ್ಪ ನೀನು ಮದುವೆ ಆಗ್ತೀಯಾ ಇಲ್ಲ ಕಾಶಿ ಯಾತ್ರೆಗೆ ಹೋಗ್ತೀಯಾ ಅಂತ.